ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ನಲ್ಲಿ ಸಿಟಿ ರವಿ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು. ಕೇಸ್ ವಿಚಾರಣೆ ಆರಂಭ ಆಗಿದೆ. ಕೋರ್ಟ್ ಹಾಲ್ಗೆ ಜಡ್ಜ್ ಸ್ಪರ್ಶಾ ಡಿಸೋಜಾ ಅವರ ಆಗಮನ ಆಗಿದೆ. ಸಿಟಿ ರವಿಗೆ ಜಾಮೀನು ಕೊಡುವಂತೆ ಅವ್ರ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಗ ಸಿಟಿ ರವಿ ಅವರು ವಯಸ್ಸನ್ನ ಕೇಳಿದ್ದಾರೆ ಜಡ್ಜ್ ಅವರು. ನೋಡ್ತಾ ಇದ್ದಂಗೆ ಆಗ ಸಿಟಿ ರವಿ ಅವರ ಉತ್ತರ ನನ್ನ ವಯಸ್ಸು 58 ಅಂತ ಹೇಳಿದ್ದಾರೆ. ಇನ್ನು ಸಿಟಿ ರವಿ ಅವರ ವಾಸಸ್ಥಾನದ ಬಗ್ಗೆ ಎಲ್ಲ ಕೇಳಿದ್ದಾರೆ. ಫಸ್ಟ್ ಅವ್ರು ಯಾರು ಏನು ಎತ್ತ ಅಂತ ಕೇಳಬೇಕಲ್ಲ, ಸೊ ಅದನ್ನ ಜಡ್ಜ್ ಕೇಳ್ತಾ ಇದ್ದಾರೆ. ನ್ಯಾಯಾಧೀಶರು ಬಂದಿದ್ದಾರೆ. ಬರ್ತಾ ಇದ್ದಂಗೆ ಅಲ್ಲಿ ವಿಚಾರಣೆ ಆರಂಭ ಆಗಿದೆ. ಸೊ ಆಗ ನಿಮ್ಮ ವಯಸ್ಸೇನು, ನಿಮ್ಮ ವಾಸಸ್ಥಳ ಯಾವುದು, ಈ ಡೀಟೇಲ್ಸ್ ಅನ್ನ ಜಡ್ಜ್ ಕೇಳಿದ್ದಾರೆ. ಜಡ್ಜ್ ಸ್ಪರ್ಶಾ ಡಿಸೋಜಾ ಅವರು ಸಿಟಿ ರವಿ ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜಡ್ಜ್ ಕೇಳ್ತಿರುವಂತ ಒಂದೊಂದೇ ಪ್ರಶ್ನೆಗಳಿಗೆ ಸಿಟಿ ರವಿ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಟಿ ರವಿ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಕೊಡುವಂತೆ ಅವ್ರ ಪರ ವಕೀಲರು ಕೋರ್ಟ್ ಮುಂದೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಅರ್ಜಿ ಎಲ್ಲ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಕೆ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ತಯಾರಿಗಳ ಜೊತೆಗೆ ವಿಚಾರಣೆ ಇದೀಗ ಆರಂಭ ಆಗಿದೆ. ಈಗ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಜಡ್ಜ್ ಸಿಟಿ ರವಿ ಅವರಿಗೆ. ನನ್ನ ವಯಸ್ಸು 58 ವರ್ಷ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ನಿಮ್ಮ ವಾಸಸ್ಥಳ ಯಾವುದು ಅಂತ ಕೇಳಿದಾಗ ನನ್ನೂರು ಚಿಕ್ಕಮಗಳೂರು ಅಂತ ಸಿಟಿ ರವಿ ಹೇಳಿದ್ದಾರೆ. ಕೈ ಮುಕ್ಕೊಂಡು ಜಡ್ಜ್ ಕೇಳ್ತಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸಿಟಿ ರವಿ ಅವರು. ಇನ್ನು ಸಿಟಿ ರವಿ ಪರವಾಗಿ MB ಜಿರಲಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ JMFC ಕೋರ್ಟ್ಗೆ ಸಿಟಿ ರವಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗಿದೆ. ಸದ್ಯಕ್ಕೆ ವಿಚಾರಣೆ ಆರಂಭ ಆಗಿದೆ. ಆಗ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನ ಜಡ್ಜ್ ಸಿಟಿ ರವಿ ಅವರಿಗೆ ಕೇಳಿದ್ದಾರೆ. ನಿಮ್ಮ ವಯಸ್ಸೇನು, ಎಷ್ಟು, ಜೊತೆಗೆ ನಿಮ್ಮ ವಾಸಸ್ಥಳ ಯಾವುದು, ಇಂಥದ್ದೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಕೈ ಕಟ್ಕೊಂಡೆ ಸಿಟಿ ರವಿ ಅವರು ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನ ಜಡ್ಜ್ ಮುಂದೆ ಕೊಡ್ತಾ ಇದ್ದಾರೆ. ಆಗ ಪೊಲೀಸರು ನಿನ್ನೆ ರಾತ್ರಿ ತಮ್ಮನ್ನ ಸುತ್ತಾಡಿಸಿದ್ದಾರೆ ಅಂತ ಏನು ಆರೋಪಗಳನ್ನ ಮಾಡಿದ್ರಲ್ಲ ಮಾಧ್ಯಮದವ್ರ ಮುಂದೇನು ಕೂಡ, ಅದನ್ನೇ ಅಲ್ಲಿ ಜಡ್ಜ್ ಮುಂದೇನು ಕೂಡ ಸಿಟಿ ರವಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3 ಜಿಲ್ಲೆಗಳಲ್ಲಿ ನನ್ನನ್ನು ಸುತ್ತಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಜಡ್ಜ್ ಮುಂದೆ. ಇಡೀ ರಾತ್ರಿ ಪೊಲೀಸರು ಅನವಶ್ಯಕವಾಗಿ ತಮ್ಮನ್ನ ಸುತ್ತಿಸಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪವನ್ನ ಜಡ್ಜ್ ಮುಂದೆನೂ ಕೂಡ ಸಿಟಿ ರವಿ ಅವರು ಮಾಡಿದ್ದಾರೆ. ಇದಕ್ಕೆ ಪೊಲೀಸರಿಂದ ಏನಾದರೂ ಎಕ್ಸ್ಪ್ಲನೇಷನ್ ಈಗ ಜಡ್ಜ್ ಕೇಳ್ತಾರ ನೋಡೋಣ ಮುಂದೆ. ಬಟ್ ತಮ್ಮ ಆರೋಪಗಳು ಏನೇನಿದೆ ಅದನ್ನೆಲ್ಲ ಸದ್ಯಕ್ಕೆ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. 3 ಜಿಲ್ಲೆಗಳಲ್ಲಿ ತಮ್ಮನ್ನು ಅನವಶ್ಯಕವಾಗಿ ಸುತ್ತಿಸಿ ರಾತ್ರಿ ಎಲ್ಲ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಎಲ್ಲ ಅರೆಸ್ಟ್ ಮಾಡಿದ್ರು, ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋದ್ರು ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ನನ್ನನ್ನು ಬೇಕಂತಲೇ ಸುತ್ತಿಸಿದ್ದಾರೆ, ನನಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಅಂತ ಕೇಳಿದಾಗ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಇಲ್ಲೆಲ್ಲ ತನ್ನನ್ನು ಸುತ್ತಾಡಿಸಿದ್ದಾರೆ ಅಂತೇಳಿ ಜಡ್ಜ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸಿಟಿ ರವಿ ಅವರು. ಇಡೀ ರಾತ್ರಿ ತನ್ನನ್ನು 3 ಜಿಲ್ಲೆಗಳಲ್ಲಿ ಸುತ್ತಿಸಿದಲ್ಲದೆ ತನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಸಿಟಿ ರವಿ ಅವರು ಹೇಳಿದಾಗ ಎಲ್ಲೆಲ್ಲಿ ಸುತ್ತಾಡಿಸಿದ್ದಾರೆ ಅಂತ ಕೇಳಿದ್ದಾರೆ ಜಡ್ಜ್. ಅದಕ್ಕೆ ಉತ್ತರವನ್ನ ಸಿಟಿ ರವಿ ಅವರು ಕೊಡೋದ್ರ ಜೊತೆಗೆ ತನಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೆ ಈಗ ಆರೋಪಗಳನ್ನ ಮಾಡ್ತಾ ಅದಕ್ಕೆ ವಿವರಣೆಯನ್ನ ಜಡ್ಜ್ ಮುಂದೆ ಸಿಟಿ ರವಿ ಅವರು ಕೊಡ್ತಾ ಇದ್ದಾರೆ. JMFC ಕೋರ್ಟ್ ಬೆಳಗಾವಿಯಲ್ಲಿ ಈ ವಿಚಾರಣೆ ನಡೀತಾ ಇದೆ. ಫಸ್ಟ್ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರು, 58 ವರ್ಷ ಅಂತ ಸಿಟಿ ರವಿ ಹೇಳಿದ್ರು. ವಾಸ ಸ್ಥಳ ಯಾವುದು ಅಂತ ಕೇಳಿದಾಗ ಚಿಕ್ಕಮಗಳೂರು, ನನ್ನೂರು ಅಂತ ಅವ್ರು ಹೇಳಿದ್ರು. ಆಗ ಪೊಲೀಸರ ಮೇಲೆ ಆರೋಪವನ್ನು ಮಾಡೋದಕ್ಕೆ ಸಿಟಿ ರವಿ ಅವರು ಶುರು ಮಾಡಿದ್ರು. ಯಾವ ಥರ ತಮಗೆ ಹಿಂಸೆ ಆಗಿದೆ, ಎಲ್ಲೆಲ್ಲಿ ಸುತ್ತಾಡಿಸಿದ್ರು ಅಂತ ಕೇಳಿದಾಗ ಬೆಳಗಾವಿ, ಧಾರವಾಡ, ಬಾಗಲಕೋಟೆಯಲ್ಲಿ ನನ್ನನ್ನು ಸುತ್ತಿಸಿ ನನಗೆ ಪೊಲೀಸರು ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಜಡ್ಜ್ ಮುಂದೆ ವಿವರಣೆಯನ್ನ ಕೊಡುತ್ತಾ ಇದ್ದಾರೆ ಸಿಟಿ ರವಿ ಅವರು. ಇನ್ನೊಂದು ಕಡೆ ಸಿಟಿ ರವಿ ಪರ ವಕೀಲರು ಜಾಮೀನಿಗೋಸ್ಕರ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಸೊ ಇಲ್ಲೇ ಇವಾಗ ಇತ್ಯರ್ಥ ಸದ್ಯದ ಮಟ್ಟಿಗೆ ಆಗುತ್ತಾ ಅಥವಾ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಕೇಸನ್ನು ಟ್ರಾನ್ಸ್ಫರ್ ಮಾಡಿಕೊಡಲಾಗುತ್ತಾ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಪೊಲೀಸರ ಕಿರುಕುಳದ ಬಗ್ಗೆ ಸಿಟಿ ರವಿ ಅವರು ಜಡ್ಜ್ ಮುಂದೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಾರೆ. ಜಡ್ಜ್ ಮುಂದೆ ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ.
3 ಜಿಲ್ಲೆಗಳಲ್ಲಿ ತನ್ನನ್ನು ಸುತ್ತಾಡಿಸಿದ್ದಾರೆ, ಅನವಶ್ಯಕವಾಗಿ ತನಗೆ ಹಿಂಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಬೇಕಂತಲೇ ಈ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ CT ರವಿ ಅವರು ಹೇಳ್ತಾ ಇದ್ದಾರೆ. ಕೈ ಮುಕ್ಕೊಂಡು ಉತ್ತರವನ್ನ ಹೇಳ್ತಾ ಇದ್ದಾರೆ. ಎಲ್ಲ ಅರೆಸ್ಟ್ ಮಾಡಿದ್ರು, ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಅಂತ ಜಡ್ಜ್ ಕೇಳಿದಾಗ ಪರ್ಟಿಕ್ಯುಲರ್ ಆಗಿ 3 ಜಿಲ್ಲೆಗಳ ಹೆಸರನ್ನು ಹೇಳಿದ್ದಾರೆ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಅಂತೆಲ್ಲ ತನ್ನನ್ನು ಅನವಶ್ಯಕವಾಗಿ ಸುತ್ತಾಡಿಸಿದ್ದಾರೆ. ಅಷ್ಟೇ ಅಲ್ಲ, ತನಗೆ ಹಿಂಸೆಯನ್ನೂ ಕೊಟ್ಟಿದ್ದಾರೆ ಪೊಲೀಸರು ಅಂತ CT ರವಿ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಹಲ್ಲೆನೂ ಆಗಿದೆ ಅಂತ ಹೇಳಿ ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪವನ್ನ CT ರವಿ ಅವರು ಜಡ್ಜ್ ಮುಂದೆನೂ ಮಾಡಿದ್ದಾರೆ. ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ತನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮತ್ತೊಬ್ರು MLC ಬಂದ್ರು, ಅವರನ್ನ ಸ್ಟೇಷನ್ ಇಂದ ಹೊರಗಡೆ ಹಾಕ್ಬಿಟ್ರು. ಇವರು ನನ್ನ ಜೀಪಲ್ಲಿ ಕೂರಿಸ್ಕೊಂಡಾಗ ಯಾರ್ದೋ ಫೋನ್ ಬರ್ತಾ ಇತ್ತು, ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಬಂದು ಅವ್ರು ಏನು ನಿರ್ದೇಶನ ಕೊಡ್ತಾ ಇದ್ರು ಅದರಂತೆ ನನ್ನ ಜೊತೆ ನಡ್ಕೊಂಡಿದ್ದಾರೆ, ನನಗೆ ಹಿಂಸೆ ಕೊಟ್ಟಿದ್ದಾರೆ. ಆ ಫೋನಲ್ಲಿ ಮಾತಾಡಿದಂಥ ವ್ಯಕ್ತಿ ಏನು ಡೈರೆಕ್ಷನ್ಸ್ ಕೊಡ್ತಾ ಇದ್ರು ಅದರಂತೆ ನನ್ನನ್ನು ಅನವಶ್ಯಕವಾಗಿ ಸುತ್ತಿಸಿದ್ದಾರೆ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನ ಪೊಲೀಸರ ಮೇಲೇನೆ CT ರವಿ ಅವರು ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದಲೂ ಬಿಜೆಪಿಯವರು ಇದೇ ಆರೋಪ ಮಾಡ್ತಾ ಇದ್ರು. ಅಂದ್ರೆ CT ರವಿ ಅವರು ಮಾಧ್ಯಮದ ಮುಂದೆ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅನವಶ್ಯಕವಾಗಿ ಸುತ್ತಿದ್ದಾರೆ. ಇನ್ಫ್ಯಾಕ್ಟ್ ವಿಜಯೇಂದ್ರ ಅವರು ಹೇಳೋ ಪ್ರಕಾರ 400ರಿಂದ 450 ಕಿಲೋಮೀಟರ್ ಸುತ್ತಿದ್ದಾರೆ ಅಂತ ಅವರು ಆರೋಪ ಮಾಡಿದ್ರು. CT ರವಿ ಅವರು ಜಡ್ಜ್ ಮುಂದೆ ಹೇಳ್ತಿರೋದು 3 ಜಿಲ್ಲೆಗಳಲ್ಲಿ ತನ್ನನ್ನ ರಾತ್ರಿಯೆಲ್ಲ ಅನವಶ್ಯಕವಾಗಿ ಸುತ್ತಿದ್ದಾರೆ. ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮೇಲೆ ಹಲ್ಲೆ ಆಗಿದೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಬಂದಂತ MLCನ ಹೊರಗಡೆ ಹಾಕ್ಬಿಟ್ರು. ನನ್ನನ್ನು ಕರ್ಕೊಂಡು ಹೊರಟಾಗ ಜೀಪ್ನಲ್ಲಿ ಯಾರ್ದೋ ಫೋನ್ ಬಂತು ಪೊಲೀಸರಿಗೆ. ಆ ಫೋನ್ನಲ್ಲಿ ಏನೆಲ್ಲ ನಿರ್ದೇಶನಗಳನ್ನ ಕೊಡ್ತಾ ಇದ್ರು ಅದರಂತೆ ನನ್ನನ್ನು ನಡೆಸ್ಕೊಂಡಿದ್ದಾರೆ, ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ. ಇದು ಜಡ್ಜ್ ಮುಂದೆ CT ರವಿ ಅವರ ವಿವರಣೆ. ಸೊ ಪೊಲೀಸರ ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ತಾ ಇರುವಾಗ ಜಡ್ಜ್ ಅಫ್ಕೋರ್ಸ್ ಪೊಲೀಸ್ ಹತ್ರನೂ ಎಕ್ಸ್ಪ್ಲೇಷನ್ ಅಂತ ಕೇಳ್ತಾರೆ. ಪೊಲೀಸರು ಯಾರ್ದೋ ಫೋನ್ ಬರ್ತಾ ಇತ್ತು, ಅವ್ರೇನು ನಿರ್ದೇಶನ ಕೊಡ್ತಾ ಇದ್ರು ಅದರಂತೆ ನನ್ನನ್ನು ನಡೆಸ್ಕೊಂಡಿದ್ದಾರೆ, ದೈಹಿಕವಾಗಿ ಮಾನಸಿಕವಾಗಿ ನನಗೆ ತುಂಬಾನೇ ಹಿಂಸೆಯನ್ನ ಪೊಲೀಸರು ಕೊಟ್ಟಿದ್ದಾರೆ, ನನ್ನನ್ನ ಅನವಶ್ಯಕವಾಗಿ ಸುತ್ತಾಡಿಸುವಂತೆ ಯಾರೋ ಅವ್ರಿಗೆ ಹೇಳ್ತಾ ಇದ್ರು ಪೊಲೀಸರಿಗೆ ಫೋನಲ್ಲಿ, ಅದರಂತೆ ಅವರು ನಡೆಸ್ಕೊಂಡಿದ್ದಾರೆ. ನನ್ನ ದೈಹಿಕವಾಗಿನೂ ಹಿಂಸೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಹಲ್ಲೆ ಆಗಿದೆ ಪೊಲೀಸ್ ಸ್ಟೇಷನಲ್ಲೇ, ಮಾನಸಿಕವಾಗಿನೂ ಕೂಡ ನನಗೆ ಕಿರುಕುಳ ಕೊಡೋ ಮುಖಾಂತರ ಅದು ಒಂಥರ ಒಂದು ಹಲ್ಲೆ ಆದಂಗೆ ಮಾನಸಿಕವಾಗಿ. ಸೊ ಮಾನಸಿಕವಾಗಿನೂ ಮತ್ತೆ ದೈಹಿಕವಾಗಿನೂ ನನಗೆ ಹಿಂಸೆ ಆಗಿದೆ. ಈ ಬಗ್ಗೆ ಜಡ್ಜ್ಗೆ ವಿವರಣೆಯನ್ನ CT ರವಿ ಅವರು ಕೊಡ್ತಾ ಇದ್ದಾರೆ. ನನಗೆ ಹಿಂಸೆ ಕೊಟ್ಟಿದ್ದಾರೆ ಪೊಲೀಸರು ಅಂತ. ಮತ್ತಿಲ್ಲಿ ಯಾವ ವ್ಯಕ್ತಿ ಜೊತೆ ಪೊಲೀಸರು ಮಾತಾಡಿಕೊಂಡು ಅವ್ರ ನಿರ್ದೇಶನದಂತೆ CT ರವಿ ಅವರನ್ನ ರಾತ್ರಿಯೆಲ್ಲ ಸುತ್ತಿಸಿದ್ದಾರೆ. ಸೊ ಈ ಬಗ್ಗೆನೂ ಅವ್ರ ಆರೋಪ ತೀವ್ರವಾಗೇ ಇದೆ, ಗಂಭೀರವಾಗೇ ಇದೆ. ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮೇಲೆ ಹಲ್ಲೆ ಆಗಿದೆ ಅಂತಾನೂ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಈಗ ಜಡ್ಜ್ ಮುಂದೆ ತನ್ನ ಜೊತೆಗೆ MLC ಬಂದ್ರೆ ಅವರನ್ನು ಸ್ಟೇಷನ್ ಇಂದ ಹೊರಗಡೆ ಹಾಕ್ಬಿಟ್ರು, ಅನವಶ್ಯಕವಾಗಿ ಸುತ್ತಿಸಿದ್ದಾರೆ ಪೊಲೀಸರು, ನನಗೆ ಕಿರುಕುಳ ಕೊಟ್ಟಿದ್ದಾರೆ ರಾತ್ರಿ ಎಲ್ಲ. ಸೊ ಪೊಲೀಸರ ಈ ಕಿರುಕುಳದ ಬಗ್ಗೆ ಕೋರ್ಟ್ ಗಮನಕ್ಕೆ CT ರವಿ ಅವರು ತರ್ತಾ ಇದ್ದಾರೆ. ಮತ್ತೆ ಹಲ್ಲೆನೂ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲೇ ಅಂತ ಅವರು ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿವರಣೆಯನ್ನ CT ರವಿ ಅವರು JMFC ಕೋರ್ಟ್ನ ಜಡ್ಜ್ ಮುಂದೆ ಕೊಡ್ತಾ ಇದ್ದಾರೆ. ನನಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಅನವಶ್ಯಕವಾಗಿ ಸುತ್ತಿಸಿದ್ದಾರೆ, ಯಾರೋ ಪೊಲೀಸರಿಗೆ ಫೋನ್ ಮಾಡಿ ನಿರ್ದೇಶನ ಕೊಡ್ತಾ ಇದ್ರು ಅದರಂತೆ ನನ್ನನ್ನು ಸುತ್ತಾಡಿಸಿದ್ದಾರೆ, ಸುತ್ತಿಸಿದ್ದಲ್ಲದೆ ನನಗೆ ಹಿಂಸೆ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನ ಜೊತೆ ಬಂದಂಥ MLCನ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಹಾಕಿದ್ರು. ಸೊ ಈ ಥರದ್ದೆಲ್ಲ ಗಂಭೀರವಾದಂಥ ಆರೋಪವನ್ನು ಪೊಲೀಸರ ಮೇಲೆ CT ರವಿ ಅವರು ಈಗ ಮಾಡ್ತಾ ಇದ್ದಾರೆ. ಅದು ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ.
FIR ಆಗುತ್ತೆ ತನ್ನ ಮೇಲೆ, ಕಂಪ್ಲೇಂಟ್ ಆದಮೇಲೆ ಆ ಕಾಪಿ ನಾನು ಕೇಳ್ತೀನಿ, ಅದನ್ನು ಕೂಡ ಪೊಲೀಸರು ತನಗೆ ಕೊಟ್ಟಿಲ್ಲ. ಅರೆಸ್ಟ್ ಆದಮೇಲೆ ಪ್ರೊಸೀಜರ್ ಏನಿದೆ, ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬೇಕು. ಆದರೆ ಆ ಪ್ರೊಸೀಜರ್ ಅನ್ನು ಕೂಡ ಪೊಲೀಸರು ಮಾಡಿಲ್ಲ. ತನ್ನನ್ನು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಗ ಪ್ರತಿ 10 ನಿಮಿಷಕ್ಕೊಮ್ಮೆ ಯಾರ್ದೋ ಫೋನ್ ಬರ್ತಾ ಇತ್ತು ಪೊಲೀಸರಿಗೆ. ಆ ಫೋನಲ್ಲಿ ಅವ್ರು ಏನು ಹೇಳ್ತಾ ಇದ್ರು, ಏನು ನಿರ್ದೇಶನ ಮಾಡ್ತಾ ಇದ್ರು ಅಥವಾ ಕೊಡ್ತಾ ಇದ್ರು, ಅದರಂತೆ ನನ್ನನ್ನು ಪೊಲೀಸರು ನಡೆಸ್ಕೊಂಡಿದ್ದಾರೆ ಅಂತ ಆರೋಪಗಳನ್ನು ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ CT ರವಿ. ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮೇಲೆ ಹಲ್ಲೆನೂ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಮಧ್ಯರಾತ್ರಿ ಪೊಲೀಸ್ ಜೀಪ್ ನಿಲ್ಲಿಸ್ತಾರೆ, ನನಗೆ ಹೆದರಿಸಿದ್ದಾರೆ, ನನ್ನ ವಾಚ್ ಅನ್ನ ಕಿತ್ಕೊಳ್ಳೋದಕ್ಕೂ ಕೂಡ ಪೊಲೀಸರು ಪ್ರಯತ್ನ ಪಟ್ಟರು ಅಂತ CT ರವಿ ಆರೋಪ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ. ಒಟ್ಟಲ್ಲಿ ಅವರು ಅರೆಸ್ಟ್ ಆದ್ಮೇಲೆ ಏನೆಲ್ಲ ಘಟನೆ ಆಯ್ತು, ಪೊಲೀಸರು ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರು ಅಂತ ಹೇಳಿ CT ರವಿ ಅವರು ಜಡ್ಜ್ ಮುಂದೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆಸ್ ಪರ್ ಪ್ರೊಸೀಜರ್ ಮೆಡಿಕಲ್ ಟೆಸ್ಟ್ಗೆ ತನ್ನನ್ನು ಒಳಪಡಿಸಬೇಕಾಗಿತ್ತು ಅರೆಸ್ಟ್ ಆದ್ಮೇಲೆ, ಅದನ್ನ ಪೊಲೀಸರು ಮಾಡಿಲ್ಲ. ರಾತ್ರಿ ಎಲ್ಲಿಗೋ ನನ್ನನ್ನು ಕರ್ಕೊಂಡು ಹೋಗಿದ್ರು, 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ. ಪ್ರತಿ 10 ನಿಮಿಷಕ್ಕೊಂದ್ಸಲ ಪೊಲೀಸರಿಗೆ ಫೋನ್ ಬರ್ತಾ ಇತ್ತು. ಫೋನ್ನಲ್ಲಿ ಅವ್ರು ಏನು ಡೈರೆಕ್ಷನ್ ಕೊಡ್ತಾ ಇದ್ರು ಅದರಂತೆ ನನ್ನನ್ನು ನಡೆಸ್ಕೊಂಡಿದ್ದಾರೆ. ಹಾಗಾದ್ರೆ ಫೋನ್ನಲ್ಲಿ ಮಾತಾಡಿದಂಥ ವ್ಯಕ್ತಿ ಯಾರು, ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ಯಾರು? ಜಡ್ಜ್ಗೆ ತನಗಾದಂಥ ಕಿರುಕುಳದ ಬಗ್ಗೆ ಮಾಹಿತಿಯನ್ನ CT ರವಿ ಅವರು ಕೊಡ್ತಾ ಇದ್ದಾರೆ. ಮತ್ತೆ FIR ಆದ್ಮೇಲೆ ಆ ಕಾಪಿ ನನಗೆ ಕೊಡಿ, ನಾನು ನೋಡಬೇಕು ಅಂತ ಹೇಳಿದ್ರು ಕೂಡ FIR ಕಾಪಿಯನ್ನ ನನಗೆ ಪೊಲೀಸರು ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆನೂ ಕೂಡ ಆರೋಪಗಳನ್ನ CT ರವಿ ಅವರು ಜಡ್ಜ್ ಮುಂದೆ ಮಾಡಿದ್ದಾರೆ. ಮತ್ತು ಪೊಲೀಸರು ಮಧ್ಯರಾತ್ರಿ ಜೀಪ್ ನಿಲ್ಲಿಸಿ ತನಗೆ ಹೆದರಿಸಿದ್ದಾರೆ, ನನ್ನ ವಾಚ್ ಕಿತ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ CT ರವಿ ಅವರು ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ನಾವು ನೋಡ್ತಾ ಇದ್ವಿ, ತನಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಜೀವ ಭಯ ಇದೆ, ತನ್ನ ಜೀವಕ್ಕೇನಾದರೂ ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಗರು ಮತ್ತೆ DK ಶಿವಕುಮಾರೇ ಕಾರಣ ಅಂತೆಲ್ಲ ಪ್ರತಿ ದೂರನ್ನು ಕೂಡ CT ರವಿ ಅವರು ದಾಖಲು ಮಾಡಿದ್ದಾರೆ. ಮೊದಲಿಗೆ ಆ ಕೇಸನ್ನು ತಗೊಳ್ಳೋದಕ್ಕೆ ಪೊಲೀಸರು ರೆಡಿ ಇರಲಿಲ್ಲ, ಆಮೇಲೆ ತಗೊಂಡ್ರು, ಇಂಥದ್ದೆಲ್ಲ ಸುದ್ದಿಗಳು ಬರ್ತಾ ಇತ್ತು. CT ರವಿ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಪೊಲೀಸರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅದೆಲ್ಲ ಅಲ್ಲಿ ದಾಖಲಾಗ್ತಾ ಇದೆ. ಇನ್ನು ಕೋರ್ಟ್ ಹಾಲ್ನಲ್ಲೇ ವಿಜೇಂದ್ರ ಹಾಗೇನೆ ಅಶೋಕ್ ಅವರು ಇದ್ದಾರೆ. ರಾತ್ರಿ ಎಲ್ಲ ತನಗೆ ಊಟ ಕೊಟ್ಟಿಲ್ಲ, ಉಪವಾಸ ಇರಿಸಿದ್ರು ಅಂತಾನು ಕೂಡ ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ CT ರವಿ ಅವರು. ಒಟ್ಟಲ್ಲಿ ರಾತ್ರಿ ನಡೆದಂತ ಘಟನೆ ಬಗ್ಗೆ ಎಳೆಯಾಗಿ ಜಡ್ಜ್ ಮುಂದೆ ವಿವರಣೆಯನ್ನ ಕೊಡೋದರ ಜೊತೆಗೆ ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪಗಳನ್ನ CT ರವಿ ಅವರು ಮಾಡ್ತಾ ಇದ್ದಾರೆ. ಈಗ ಪೊಲೀಸರಿಂದಾನೂ ಕೂಡ ಎಲ್ಲ ಆರೋಪಗಳಿಗೆ ಉತ್ತರವನ್ನ ಜಡ್ಜ್ ಅಫ್ಕೋರ್ಸ್ ಪಡ್ಕೊಳ್ತಾರೆ. ಯಾಕಂದ್ರೆ ಕಾನೂನು ವ್ಯವಸ್ಥೆ ಮೇಲೆ, ಪೊಲೀಸರ ಮೇಲೆ ಈ ದೇಶದಲ್ಲಿ ಒಂದು ನಂಬಿಕೆ ಅನ್ನೋದಿದೆ. ಸೊ ಪೊಲೀಸರೇ ಈ ರೀತಿ ಎಲ್ಲ ನಡ್ಕೊಂಡ್ಬಿಟ್ರೆ ಬೇಲಿ ಎದ್ದು ಹೊಲ ಮೈದ ಕತೆ ಆಗ್ಬಿಡುತ್ತೆ. ಆ ನಿಟ್ಟಲ್ಲಿ ಈಗ ಪೊಲೀಸರ ಮೇಲೆ CT ರವಿ ಅವರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯ ಇವ್ರನ್ನ ಅರೆಸ್ಟ್ ಮಾಡಿದ್ಯಾರು, ಸುತ್ತಿದ್ಯಾರು ಅಂತೆಲ್ಲ ಆರೋಪಗಳನ್ನು ಮಾಡ್ತಿರಲ್ಲ, ಅವರಿಂದನೂ ಕೂಡ ವಿವರಣೆಯನ್ನ ಪಡ್ಕೊಳ್ಳೋ ಕೆಲಸವನ್ನ ಜಡ್ಜ್ ಅಫ್ಕೋರ್ಸ್ ಮಾಡ್ತಾರೆ. ತನ್ನ ಮೇಲೆ ದೈಹಿಕವಾಗಿ ದಾಳಿಯಾಗಿದೆ, ಹಲ್ಲೆ ಆಗಿದೆ ಅಂತ CT ರವಿ ಅವರು ಆರೋಪ ಮಾಡಿದ್ದಾರೆ. ಅದು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲೇ ಅಂತ, ಖಾನಾಪುರ ಸ್ಟೇಷನ್ ಅಲ್ಲೇ ಅಂತ CT ರವಿ ಅವರು ಹೇಳ್ತಿರೋದ್ರಿಂದ ಆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಕೋರ್ಟ್ನಲ್ಲಿ. ಬೆಳಗಾವಿಯ JMFC ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ವಯಸ್ಸೇನು, ನಿಮ್ಮ ವಾಸ ಸ್ಥಳ ಯಾವುದು ಅಂತೆಲ್ಲ ಜಡ್ಜ್ ಕೇಳಿದಾಗ ಅದಕ್ಕೆ ಉತ್ತರವನ್ನ ಕೊಡ್ತಾ ಮುಂದುವರೆದ ಭಾಗವಾಗಿ ತಾನು ಅರೆಸ್ಟ್ ಆದ್ಮೇಲೆ ಪೊಲೀಸರು ತನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಎಳೆಯಾಗಿ ಜಡ್ಜ್ ಮುಂದೆ CT ರವಿ ಅವರು ವಿವರಣೆ ಕೊಡ್ತಾ ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅರೆಸ್ಟ್ ಆದ್ಮೇಲೆ ಸರ್ಟನ್ ಪ್ರೊಸೀಜರ್ಸ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಸೇರಿದಂತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು, ಅದನ್ನ ಯಾವುದನ್ನು ಪೊಲೀಸರು ನಿನ್ನೆ ಯಾಕೆ ಮಾಡಿಲ್ಲ? ಅದಾದ್ಮೇಲೆ FIR ಕಾಪಿಯನ್ನ ನಾನು ಕೇಳ್ತೀನಿ, ಅದನ್ನು ಪೊಲೀಸರು ತನಗೆ ಕೊಟ್ಟಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ, ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ತನಗೆ ಚಿತ್ರ ಹಿಂಸೆಯನ್ನ ಪೊಲೀಸರು ಕೊಟ್ಟಿದ್ದಾರೆ ಅಂತ CT ರವಿ ಅವರು ಪೊಲೀಸರ ಮೇಲೆ ಆರೋಪ ಮಾಡೋದ್ರ ಜೊತೆಯಲ್ಲಿ ತಾನು ಒಂದು ಕಂಪ್ಲೇಂಟ್ ಅಂದ್ರೆ ಪ್ರತಿ ದೂರನ್ನ ಕೊಟ್ಟಿದ್ದೀನಿ, DK ಶಿವಕುಮಾರ್, ಹೆಬ್ಬಾಳ್ಕರ್, ಚನ್ನರಾಜ್ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ,
ಆ ದೂರಿನ ಮೇಲೆ FIR ಯಾಕೆ ದಾಖಲು ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಜಡ್ಜ್ ಮುಂದೆ ಅವರು ಇಟ್ಟಿದ್ದಾರೆ. ಮತ್ತೆ ಪೊಲೀಸರು ಮಧ್ಯರಾತ್ರಿ ತನಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಹೆದರಿಸೋ ಪ್ರಯತ್ನ ಮಾಡಿದ್ರು, ನನ್ನ ವಾಚ್ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಹೆಬ್ಬಾಳ್ಕರ್ ಆಪ್ತರು ನನ್ನನ್ನು ಅಟ್ಟಾಡಿಸ್ಕೊಂಡು ಬಂದ್ರು. ಒಟ್ನಲ್ಲಿ ಅರೆಸ್ಟ್ ಆದಾಗಿಂದ ಇಲ್ಲಿ ತನಕ ಬೆಳವಣಿಗೆ ಏನೇನಾಗಿದೆ ಆ ಬಗ್ಗೆ ಜಡ್ಜ್ ಮುಂದೆ CT ರವಿ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಣೆ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಾ